Welcome all students to Logical Mastermind YouTube ಚಾನಲ್. ಇವತ್ತು ಕನ್ನಡದ ಕೊನೆಯ ಘಟಕದಲ್ಲಿರುವ 3ನೇ ಅಧ್ಯಾಯ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸಾಮಾಜಿಕ ನ್ಯಾಯ ಎಂಬ ಅಧ್ಯಾಯದ ಬಗ್ಗೆ ನಾವು ನೋಡೋಣ. ಅಧ್ಯಾಯವನ್ನು ನೋಡುವುದಕ್ಕಿಂತ ಮೊದಲು ಇದನ್ನು ಬರೆದಂತಹ ಟಿ.ಆರ್. ಚಂದ್ರಶೇಖರ್ ಅವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ, ಏಕೆಂದರೆ ಇದು ಕೂಡ 5 ಮಾರ್ಕ್ಸ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುತ್ತದೆ. ಲೇಖಕದ ಪರಿಚಯವನ್ನು ನೋಡುವುದಕ್ಕಿಂತ ಮೊದಲು ಈ ವಿಡಿಯೋವನ್ನು ಯಾರು ಹೊಸದಾಗಿ ನೋಡುತ್ತಿದ್ದೀರಿ ಮತ್ತು ನಮ್ಮ ಚಾನಲ್ನಲ್ಲಿ ಹೊಸದಾಗಿ ನೋಡುತ್ತಿದ್ದೀರಿ ಅವರು ಮೊದಲು ಸಬ್ಸ್ಕ್ರೈಬ್ ಆಗಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಬನ್ನಿ ಸಮಯ ವ್ಯರ್ಥ ಮಾಡದೆ ಲೇಖಕದ ಪರಿಚಯವನ್ನು ನೋಡೋಣ. ಟಿ.ಆರ್. ಚಂದ್ರಶೇಖರ್ ಇವರು 7 ಏಪ್ರಿಲ್ 1951ರಲ್ಲಿ ಜನಿಸಿದರು ಮತ್ತು ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಪಡೆದರು. ಇವರು ಹೊಸಪೇಟೆಯ ವಿಜಯನಗರ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿ ವೃತ್ತಿ ಜೀವನದಲ್ಲಿ ಆರಂಭಿಸಿದರು. ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿ ಅಧ್ಯಯನದ ವಿಭಾಗದಲ್ಲಿ ಅಧ್ಯಾಪಕರಾಗಿ ಮತ್ತು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು. ರಿಜಿಸ್ಟ್ರಾರ್ ಕೂಡ ಇವರೇ ಆಗಿದ್ದರು. 2012ರಲ್ಲಿ ಇವರು ನಿವೃತ್ತರಾದರು. ನಂತರ ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಇವರು ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅಲ್ಲದೆ ಅಭಿವೃದ್ಧಿ, ಅದರ ಪರಿಕಲ್ಪನೆ ಹಾಗೂ ಯೋಜನೆಗಳ ಜಾರಿ, ನೀತಿ ನಿರೂಪಣೆಗಳಿಗೆ ಸಂಬಂಧಿಸಿದಂತೆ ಹಲವು ಯೋಜನೆಗಳ ವರದಿ ಸಿದ್ಧಪಡಿಸಿದ್ದಾರೆ. ಹಾಗೆ ಆರ್ಥಿಕ ತಜ್ಞರು, ಚಿಂತಕರೂ ಆದ ಇವರು ಅಭಿವೃದ್ಧಿ ಅರ್ಥಶಾಸ್ತ್ರದ ಹಿನ್ನೆಲೆಯಾಗಿ 10 ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ 9 ಇಲ್ಲಿ ಕೊಟ್ಟಿದ್ದಾರೆ. ಒಂದು ಬಜೆಟ್ ಪ್ರಾಥಮಿಕ ಪರಿಚಯ, ಕರ್ನಾಟಕ ಜನಗಣತಿ 2011, ಮಹಿಳಾ ಅಧ್ಯಯನ ಪರಿಭಾಷೆ, ಕಶ್ಮ ಕುಲದ ಕಥೆ ಅಂದರೆ ದಲಿತರ ಸಬಲೀಕರಣ ಅಧ್ಯಯನ, ಲಿಂಗ ಸಂಬಂಧಗಳು ಮತ್ತು ಅಭಿವೃದ್ಧಿ, ಹಕ್ಕು ಹಂಗು ಅಭಿವೃದ್ಧಿ ಅಧ್ಯಯನದ ಪ್ರಬಂಧ, ಭಾರತದಲ್ಲಿ ಮೀಸಲಾತಿ ಇತಿಹಾಸ ಮತ್ತು ಮಿಲ್ಲರ ಸಮಿತಿ ವರದಿ ಒಂದು ಅಧ್ಯಯನ, ಅಭಿವೃದ್ಧಿ ಸಾಮಾಜಿಕ ಆಯಾಮಗಳು, ದಲಿತರು ಮತ್ತು ಆದಿವಾಸಿಗಳ ಅಭಿವೃದ್ಧಿ ನೆಲೆಗಳು ಮತ್ತು ಮುಂತಾದ ಪ್ರಕಟಣೆಗಳಾಗಿವೆ. ಹೀಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಎಂದು ಹೇಳಿಕೊಳ್ಳುತ್ತೇನೆ.